ಕ್ಯಾನ್ಸರ್ ಅಂದರೆ ಏನಂತೇಳಿ ನಮ್ಗೆ ಗೊತ್ತಿರಬೇಕು. ಕ್ಯಾನ್ಸರ್ ಅಂದರೆ ಅನ್ಕಂಟ್ರೋಲ್ಡ್ ಗ್ರೋತ್ ಅಂತ ಹೇಳ್ತೇವೆ ನಾವು. ಒಂದು ಸರ್ತಿ ಸೆಲ್ ಡಿವಿಷನ್ ಆದರೆ ಮತ್ತೆ ಅದು ನಿಲ್ಲುವುದಿಲ್ಲ. ಈಗ 2 4, 4 ಇದ್ದದ್ದು 16 ಆಯಿತು, 16 ಇದ್ದದ್ದು 256. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗ್ತದೆ, ಮೆಟಾಸ್ಟೇಸಿಸ್ ಅಂತ ಹೇಳೋದು ನಾವು ಅದಕ್ಕೆ. ಇಟ್ ಈಸ್ ನಾಟ್ ಎ ಒನ್ ಡೇ ಪ್ರೋಸೆಸ್. ಅಂದರೆ ಇವತ್ತು ಯಾರ ಸಿಗರೇಟ್ ಹೇಳೋದು ನಾಳೆ ಕ್ಯಾನ್ಸರ್ ಬರೋದಿಲ್ಲ. ಸ್ಮೋಕಿಂಗ್ ಇರಲಿ, ಆಸ್ಬೆಸ್ಟಾಸ್ ಇರಲಿ, ಆರ್ಸೆನಿಕ್ ಇರಲಿ, ವೈರಸ್ ಇರಲಿ, ಅಲ್ಟ್ರಾವೈಲೆಟ್ ಹೀಟ್ ಇರಲಿ ಅಂದರೆ ಲೈಟ್, ಮತ್ತು ನಾವು ಈ ಬಿಲ್ಡಿಂಗ್ ಅಂದರೆ ರೆಡಾನ್ ಗ್ಯಾಸ್ ಬರ್ತದೆ. ಈಗ ಕನ್ಸ್ಟ್ರಕ್ಷನ್ ಜಾಸ್ತಿ ಆದಾಗೆ ರೆಡಾನ್ ಗ್ಯಾಸ್ ಇದೆ, ಅದರಿಂದ ಕ್ಯಾನ್ಸರ್ ಬರ್ತದೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲ್, ಮತ್ತು ಎಕ್ಸ್ಪೋಜರ್ ಟು ಆಸ್ಬೆಸ್ಟಾಸ್, ಮತ್ತು ಫ್ಯಾಟ್. ಬಿಕಾಸ್ ಫ್ಯಾಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್. ಒಂದು HPV ವೈರಸ್ ಅಂತಿದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಅದು ಗರ್ಭಕೋಶ ಕ್ಯಾನ್ಸರ್ ಸ್ತ್ರೀಯಲ್ಲಿ ಬರುವಂಥದ್ದು. ದಟ್ ಈಸ್ 90% to 95% ಅದರಿಂದ ಬರೋದು. ಹಿಪಟೈಟಿಸ್, ಲಿವರ್ ಕ್ಯಾನ್ಸರ್ ಬರ್ತದೆ, ಅದಕ್ಕೆ ಹಿಪಟೈಟಿಸ್ ಜಾಂಡಿಸ್ ಬರುವಂಥದ್ದು, ಅದು ಕೂಡ ಒಂದು ಲಿವರ್ ಕ್ಯಾನ್ಸರಿಗೆ ಕಾರಣ. ಸೊ ಇದು ಎರಡೇ ನಮಗೆ ಆ್ಯಕ್ಚುಯಲ್ ಗೊತ್ತಿರುವ ಕಾರಣ. ಸ್ತನದ ಕ್ಯಾನ್ಸರ್ ಯೂಶ್ವಲಿ ಬರೋದು 45 ವರ್ಷ ಆದಮೇಲೆ. 20 ಬಂದದುಂಟು, 32 ಬಂದದುಂಟು. ದಟ್ ಈಸ್ ವೆರಿ ಅನ್ಯೂಶುವಲ್. ಸೊ ಸ್ತನದ ಕ್ಯಾನ್ಸರಲ್ಲಿ ಸಿಮ್ಟಮ್ಸ್ ಏನಂದರೆ, ಹೀಗೆ ಮುಟ್ಟುವಾಗ ಏನಾದರೂ ಒಂದು ಗುಳ್ಳೆ ಥರ ಇರ್ಬೋದು, ತುಟಿಯಲ್ಲಿ ಬ್ಲಡ್ ಬರ್ಬೋದು, ಇಲ್ಲದೇ ಸ್ಕಿನ್ ಕಲರ್ ಚೇಂಜ್ ಆಗ್ಬೋದು. ಇಂಥದ್ದೆಲ್ಲ ಒಂದು ಪೇಷಂಟಿಗೆ ಗೊತ್ತಾಗ್ತದೆ. ಮತ್ತು ಎಲ್ಲ ಹೆಂಗಸರಲ್ಲಿ 35-40 ಅಲ್ಟ್ರಾಸೌಂಡ್ ಮಾಡಿದರೆ ಸಣ್ಣ 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 ಗುಳ್ಳೆ ಇರ್ತದೆ, ಅದು ಫೈಬ್ರಾಯ್ಡಿನೋಮ ಅಂತ ಹೇಳೋದು, ಅದು ಕ್ಯಾನ್ಸರ್ ಅಲ್ಲ. ಸೊ ಹೆದರುವ ಅಗತ್ಯ ಇಲ್ಲ, ಆದರೆ ಅರಿವಿರಬೇಕು. ಫಿಯರ್ ಈಸ್ ನಾಟ್ ದಿ ಸೊಲ್ಯೂಷನ್, ಬಟ್ ಯು ಶುಡ್ ನೋ. ಗರ್ಭಕೋಶ ಅಂದರೆ ಹೊರದ್ವಾರದಲ್ಲಿ ಬರೋದು, ಅದು ಕೂಡ 45ರಲ್ಲಿ ಬರೋದು. ಗರ್ಭಕೋಶದ ಕ್ಯಾನ್ಸರಲ್ಲಿ ಬಿಳಿಮಿಟ್ಟು ಬಂದರೆ, ಬೆನ್ನು ನೋವು ಬಂದರೆ, ರಾತ್ರಿ ತುಂಬ ಒಂದು 2-3 ಸತಿ ಮೂತ್ರಕ್ಕೆ ಎದ್ದು ಹೋಗುವುದು, ಇಂಥದ್ದೆಲ್ಲ ಇದ್ದರೆ, ಮತ್ತು ರಕ್ತ ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್, ಈಗ 5 ದಿನ ಆಯಿತು ಮತ್ತು 5 ದಿನ ಮಧ್ಯದಲ್ಲಿ ಒಂದು ಸರ್ತಿ ಹೋಯಿತು ನೋಡಿ. ಅದು 8 ಸೆಂಟಿಮೀಟರ್ ಬೆಳಿಬೇಕಾದ್ರೆ 1.5 ವರ್ಷ ಉಂಟು. ಅದು ಕರಳಿನ ಗೆಡ್ಡೆ ಸ್ಲೋ ಬೆಳೆಯೋದು, ನಮ್ಗೆ ಅಷ್ಟು ಟೈಮ್ ಕೊಡ್ತದೆ ಅದು. ಆ್ಯಕ್ಚುಲಿ 3rd ಸ್ಟೇಜಲ್ಲಿ ಬರುವಾಗ ಟ್ರೀಟ್ಮೆಂಟ್ ಜಾಸ್ತಿ, ಅದೆಲ್ಲ ತೊಂದರೆಗಳು ಜಾಸ್ತಿ, ಸೈಡ್ ಎಫೆಕ್ಟ್ ಅಲ್ಲ. ಫಸ್ಟ್ ಸ್ಟೇಜಲ್ಲಿ ಬಂದರೆ ತುಂಬ ಸುಲಭ, ಮತ್ತು ಎಷ್ಟು ಸ್ಪ್ರೆಡ್ ಆಗಿದೆ ಅಂತೇಳಿ ನೋಡ್ತೇವೆ. ಸೊ ಆ್ಯಕ್ಚುಲಿ ಸ್ಟೇಜ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಈಸ್ ಕ್ಯೂರೇಬಲ್. ಫಸ್ಟ್ ಸ್ಟೇಜ್ ಈಸ್ ಕ್ಯೂರೇಬಲ್ 95% ಆಫ್ ದ ಟೈಮ್, ಎಲ್ಲರೂ ಗುಣ ಆಗ್ತಾರೆ ಫಸ್ಟ್ ಸ್ಟೇಜಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ಕೂಡ 70%, ಥರ್ಡ್ ಹೋಗುವಾಗ 60%, ಫೋರ್ತ್ ಆಗ 5%. ಇದು ಕ್ಯಾನ್ಸರಲ್ಲಿ ಒಂದು ಸರ್ಜರಿ ಇದೆ, ಒಂದು ರೇಡಿಯೇಷನ್ ಅಂತೇಳಿ ವಿಕಿರಣ, ಮತ್ತು ಇನ್ನೊಂದು ಕಿಮೊಥೆರಪಿ, ಇಂಜೆಕ್ಷನ್, ಕೂದಲೆಲ್ಲ ಹೋಗ್ತದೆ ಅದರಲ್ಲಿ, ಕಿಮೊಥೆರಪಿ ಅಂತೇಳಿ ಮೇನ್ 3. ಶುಗರ್ ಈಸ್ ಆ್ಯಕ್ಚುಲಿ ಟು ಬಿ ಅವಾಯ್ಡೆಡ್. ಸೊ ಇಟ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಕಾಸ್ ಕ್ಯಾನ್ಸರ್. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾವುದೋ ಸಾರಿಯೋ ಅಥವಾ ಒಡವೆಯೋ ಅಂಥ ವಿಷಯದ ಬಗ್ಗೆ ನಾನು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕಿಂತ ನೀವೇ ಕಣ್ಣಾರೆ ನೋಡ್ತಿದ್ದೀರಿ, ಒಂದು ಡಾಕ್ಟ್ರ ದಿನಚರಿ ಹೇಗಿರ್ತದೆ ಅಂತ ನಾವೆಲ್ಲರೂ ಊಹೆ ಮಾಡ್ಬೋದು. ಅತಿ ಒತ್ತಡದ ಪ್ರೊಫೆಷನ್ ಅದು, ಸಮಯ ಸಿಗುವುದೇ ಕಷ್ಟ. ಆದರೆ ಸಿಕ್ಕಿದ ಸಮಯದಲ್ಲಿ ಎಷ್ಟು ಚಂದದ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಡಾಕ್ಟರ್ ಸುರೇಶ್ ಅವರು ಮತ್ತು ಅವರ ಇಡೀ ಟೀಮು, MIO ಟೀಮ್ ಮಾಡ್ತಾ ಇದೆ ಅಂತ ಗೊತ್ತಾದ ಮೇಲೆ ಇಂಥ ಒಂದು ಸಂಸ್ಥೆ MIO ಜೊತೆಗೆ ನಾನು ಕಾಣಿಸ್ಕೊಳ್ಬೇಕು ಅಂಥೇಳಿ ನನಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಇದೆ. ಆ ಅವಕಾಶಕ್ಕೆ ಡಾಕ್ಟರ್ ಸುರೇಶ್ ಅವರಿಗೆ ನಾನು ವೇದಿಕೆಯಲ್ಲಿ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೇನೆ. ನಿನ್ನೆ ಅಷ್ಟೇ ನಾನು MIO ಹಾಸ್ಪಿಟಲ್ನ ಒಂದು ಡೇ ಕೇರ್ ಸೆಂಟ್ರಿಗೆ ಕ್ಯಾನ್ಸರ್ ಬಾಧಿತರೊಂದಿಗೆ ಒಂದು ಮಾತುಕತೆಗೆ ಹೋಗಿದ್ದೆ. ಭಯ ಚೂರು ಆಗದ ರೀತಿಯಲ್ಲಿ ಆ MIO ಸ್ಟಾಫ್ ಅವರನ್ನು ನೋಡ್ಕೊಳ್ತದಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನಲ್ಲಿ ಪ್ರತಿಯೊಬ್ಬರ ಹತ್ರ ಮಾತಾಡಿಸ್ತಾ ಹೋಗ್ತಿರುವಾಗ ಒಬ್ಬರಂತೂ ತುಂಬ ಚೆಂದ ಹೇಳಿದರು, ನಾನು ಫಸ್ಟ್ ಡೇ ಇಲ್ಲಿ ಬಂದಾಗಲೇ ನನಗೆ 50% ರೋಗ ಕಾಯಿಲೆ ಗುಣ ಆಯಿತು ಅಂತಲೇ ಅಂದ್ಕೊಂಡೆ ನಾನು. ಅಷ್ಟು ಚೆಂದ ಈ ನರ್ಸ್ಗಳು ನನ್ನ ಹತ್ರ ನಮ್ಮನ್ನು ಮಾತಾಡಿಸ್ತಾರೆ. ಸರ್ 2 ಇಯರ್ಸಿಗೊಮ್ಮೆ 5 ಇಯರ್ಸಿಗೊಮ್ಮೆ ಅದರದ್ದು ಕಾಸ್ಟ್ ಎಷ್ಟಾಗ್ಬೋದು? ಮ್ಯಾಮೋಗ್ರಫಿ 2 ವರ್ಷಕ್ಕೆ ಒಂದು ಸರ್ತಿ, ಅದು ₹1200 ಆಗ್ತದೆ 2 ಬ್ರೆಸ್ಟಿಗೆ. ದಟ್ ಈಸ್ ಒನ್ಸ್ ಇನ್ 2 ಇಯರ್ಸ್. ಆಫ್ಟರ್ 45 ಸರ್ವಿಕ್ಸ್ ಅಂತ ಹೇಳಿದೆ ನಾನು ಹೇಳಿದಲ್ಲ, ಅದು 24 ಮಾಡಬೇಕು. 24 ಯಾಕೆ ಅಂತ ಎಣಿಸ್ತೇವೆ ನಾವು, ಆದರೆ ಒನ್ಸ್ ಇನ್ 2-3 ಇಯರ್ಸ್ ಮಾಡಿದರೆ ಒಳ್ಳೆಯದು. ಪ್ಯಾಪ್ಸ್ಮಿಯರ್ ಅಂತೇಳಿ, ಅದಕ್ಕೆ ₹50 ಆಗ್ಬೋದು. ಅದು 2 ವರ್ಷ ಅಥವಾ 3 ವರ್ಷಕ್ಕೆ ಒಂದು ಸರ್ತಿ. ಯೂಶ್ವಲಿ ಕ್ಯಾನ್ಸರ್ 90% ಸ್ಪೊರಾಡಿಕ್, ನಮ್ಮ ಹವ್ಯಾಸ ನಮ್ಮ ಅಭ್ಯಾಸಗಳಿಂದ ಬರೋದು. ಆದರೆ 10% ಹೆರಿಡಿಟ್ರಿ ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್. ಮತ್ತು ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಅದು ಕೂಡ ನಮಗೆ ತುಂಬ ರೋಗಿಗಳು ಕೇಳ್ತಾರೆ, ಮನೇಲಿ ಕ್ಯಾನ್ಸರ್ ಪೇಷಂಟ್ ಉಂಟು, ಮಗು ಇದೆ, ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಬೋನ್ ಮ್ಯಾರೋ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್, ಇದರ ಸಿಂಪ್ಟಮ್ಸ್ಗಳೇನು ಸರ್, ಹೇಗೆ ಅದು ಗೊತ್ತಾಗೋದು? ಬೋನ್ ಮ್ಯಾರೋ ಅಂದರೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ದು, WBC, RBC, ಪ್ಲೇಟ್ಲೆಟ್, ಅದು ನಮಗೆ ಬರೋದು ಬೋನ್ ಮ್ಯಾರೋ ಅಂತ. ಬೋನ್ ಒಳಗಡೆ ಒಂದು ರೆಡ್ ಮ್ಯಾರೋ ಅಂತಿದೆ, ಅಲ್ಲಿಂದ ಬರೋದು. ಅದರಲ್ಲಿ ಕ್ಯಾನ್ಸರ್ ಆದರೆ ಅದಕ್ಕೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳೋದು. ಬ್ಲಡ್ ಕ್ಯಾನ್ಸರ್ ಯೂಶಲಿ ಬರೋದು ಮಕ್ಕಳಲ್ಲಿ.
4 ವರ್ಷ 5 ವರ್ಷ 8 ವರ್ಷ ಮತ್ತು ಆದರೆ ಶೇಕಡ 95% ಗುಣ ಆಗುವಂಥ ಕ್ಯಾನ್ಸರ್.